ಏನ ವಿದೌಟ್ ಮೋಟರ್ ನೀರು ಬರುತ್ತೆ. ಅದು ಹೆಂಗೆ ಅಂದ್ರೆ ಇದ್ರ ಒಳಗೆ ನೀರು ತುಂಬ್ಕೊಂಡು ಫಿಸಿಕ್ಸ್ ಇಂದ ಬಂತು. ಓಕೆ, ಅದೇನಕ್ಕೆ ಹಂಗೆ ಮಾಡ್ತಿದ್ಯಾ? ಅದೇನದು ಆ ತುದಿಗೆ ಅಂತ ಹಾಕಿದ್ಯಾ? ಎಂತಾರು ಹಾಕಿರ್ತೀನಿ ಈ ಎಕ್ಸ್ಪೆರಿಮೆಂಟ್ ಮಾಡಕ್ಕೆ. ಈ ತರ ಮಾಡಿದಾಗ ಇಲ್ಲಿ ಈಗ ಎಂತ ಹಾಕಿದ್ಯಾ? ಏನು ಹಾಕಿಲ್ಲ, ಅದು ನೀರಿನ ಒಳಗೆ ನಿಲ್ಸಕ್ಕೆ ಹಾಕಿದೀನಿ. ಇವಾಗ ನೀರು ಬರುತ್ತೆ. ಇದ್ರಲ್ಲಿ ಮೋಟರ್ ಹಾಕಕ್ಕೂ ಆಗಲ್ಲ. ನೋಡ್ರ ನೀರು ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ಹೊಸದಾಗಿ ಬೇರೆ ಥರ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಏನಂದರೆ, ನಾನು ಕಿಟಕಿ ಒರೆಸ್ತಾ ಇದ್ದೆ ಒಳಗಡೆಯಿಂದ. ಆದರೆ ಏನು ಒರೆಸಿದ್ರೂ ಒರೆಸ್ದಂಗೆ ಕಾಣಿಸ್ತಿರ್ಲಿಲ್ಲ. ಸೊ ಇತ್ತೀಚೆಗೆ ಒಂದು 2 ತಿಂಗಳಿಂದ ನಮ್ಮ ಒಬ್ಬರು ಅಸಿಸ್ಟೆಂಟ್ ಇಟ್ಕೊಂಡಿದ್ದೀನಿ. ಅವರು ಚೆನ್ನಾಗಿ ಗ್ಲಾಸ್ ಒರೆಸ್ಕೊಡ್ತಾ ಇದ್ದಾರೆ ಆಯಿತಾ. ಅವ್ರಿಗೆ ನಿಮಗೂ ಗ್ಲಾಸ್ ಒರೆಸೋಕ್ಕೆ ಟಿಪ್ ಏನಾದರೂ ಬೇಕಂದರೆ ಈಗ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಆಯಿತಾ. ಆಮೇಲೆ ಅವ್ರನ್ನ ತೋರಿಸೋಣ. ಈಗ ಮಿರರ್ ಈ ಥರ ಚೆನ್ನಾಗಾಗಿದೆ ಕನ್ನಡಿ. ಇದು ಅವ್ರು ಒರೆಸಿರೋದಾಯ್ತಾ. ಹಿಂದಗಡೆಯಿಂದ ಒರೆಸಿದ ಮೇಲೆ ಈ ಥರ ಬಂದಿದೆ. ನಾನು ಒರೆಸಿದ್ದೆ ಇಲ್ಲಷ್ಟೇ ಒರೆಸಿರ್ತಾ ಇದ್ದೆ, ಒಳಗಡೆ ಅಷ್ಟೇ. ಅದು ಎಷ್ಟು ಒರೆಸಿದ್ರೂ ಧೂಳು ಕಾಣ್ತಾ ಇತ್ತು. ಈಗ ಇವರು ಹಿಂಗೆ ಒರೆಸ್ತಾ ಇದ್ದಾರಾ ನೋಡೀಗ. ಫಸ್ಟ್ ಹೆಂಗೆ ಮಾಡ್ತೀಯಾ ಲಕ್ಷ್ಮಿ? ನೀರಲ್ಲಿ ಒರೆಸ್ಕೊಳ್ತೀಯಾ? ಸೋಪ್ ನೀರಲ್ಲ? ಆಮೇಲೆ ಇನ್ನೊಂದ್ಸತಿ ನೀರು ತಗೊಂಡು ಬೆಳೆ ನೀರಲ್ಲಿ ಒರೆಸ್ಬಿಟ್ಟು ಆಮೇಲೆ ನ್ಯೂಸ್ ಪೇಪರಲ್ಲಿ ಗ್ಲಾಸ್ ಒರೆಸ್ಬಿಡೋದು. ಸೊ ಆವಾಗ ಕಿಟಕಿ ಚೆನ್ನಾಗಾಗುತ್ತೆ. ಫಸ್ಟ್ ಸೋಪ್ ನೀರಲ್ಲಿ ಒರೆಸಾದ್ಮೇಲೆ ಆಮೇಲೆ ಬೇರೆ ನೀರಲ್ಲಿ ತೊಳ್ಕೊಂಡು ಆಮೇಲೆ ಇದರಲ್ಲಿ ಹಿಂಗೆ ತೊಳೆದ್ರೆ ಕಿಟಕಿ ಚೆಂದ ಆಗುತ್ತೆ ಆಯಿತಾ. ಸೊ ನೋಡಿ, ಈ ಥರ ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಕಿಟಕಿ ಉಪಯೋಗಕ್ಕೆ ಬಂತು. ಇಲ್ಲಾಂದರೆ ಕಿಟಕಿ ಮಸ್ಬಾಗಿ ತೋರಿಸ್ತೀನಿ. ಇಲ್ಲೊಂದು ಕಿಟಕಿ ಇದೆ ನಿಮಗೆ ಎಕ್ಸಾಂಪಲಿಗೆ ಆಯಿತಾ. ನೋಡಿ, ಇದೇ ಕಿಟಕಿ. ಇದನ್ನು ಅಫ್ಕೋರ್ಸ್ ಇವರು ಬಂದು 2 ತಿಂಗಳು ಆಯಿತು. ಆವಾಗಿಂದ ನಾನು ಈ ಕಿಟಕಿನ ಒರೆಸಿಲ್ಲ. ಬಟ್ ನಾನು ಒರೆಸಿದ್ದೀನಿ ಅನ್ನೋದಕ್ಕೆ ಈ ಕಿಟಕಿನೂ ಕಾಣಿಸ್ತಾ ಇದೆ, ಅಷ್ಟೇನು ಕಪ್ಪಾಗಿಲ್ಲ. ಆದರೆ ಸ್ವಚ್ಛವಾಗಿಲ್ಲ, ಪಳ ಅಂತಿಲ್ಲ ಆಯಿತಾ. ನನಗೆ ಸಮಾಧಾನ ಇಲ್ಲ. ಹಾಗಾಗಿ ಅವ್ರ ಹತ್ರ ನೋಡಿ, ಇದೇ ನಾನು ಒರೆಸಿದ್ದೇನೆ ಅಂದರೆ ಈ ಥರ ಪರಿಸ್ಥಿತಿ. ಚಿಟ್ಟಿದೆ ಈ ಥರ. ನಾನು ತೊಳೆದಿದ್ದು ಈ ಥರ ಪೇಪರಲ್ಲಿ ಒರೆಸಿರಲಿಲ್ಲ. ಕಾಣಿಸ್ತಾ ಇದೆ ಅಂದ್ಕೊತೀನಿ ಅಲ್ವಾ. ಪೇಪರಲ್ಲಿ ಒರೆಸ್ದೋದಕ್ಕೆ ಇದೆಲ್ಲ ಹಾಗೆ ಉಳ್ಕೊಂಡಿದೆ ನೀರಾಗಿ, ಹೊರಗಡೆಯಿಂದನೂ ಒಳಗಡೆಯಿಂದನೂ. ಸೊ ನ್ಯೂಸ್ ಪೇಪರಲ್ಲಿ ಒರೆಸುವ ಸ್ವಲ್ಪ ಬೇಕಿತ್ತು. ಸೊ ಈ ಟಿಪ್ ನಿಮಗೆ ಯೂಸ್ ಆದರೆ ಹೇಳಿ. ನೀವು ಮಾಡ್ತಾಯಿದ್ರೆ ಇನ್ನೂ ಬೇರೆ ಏನಾದರೂ. ಒಂದು ನಿಮಿಷ ತಡಿ, ಕರಿಕತ್ತೀನಿ ನಿನ್ನ ಕತೆ ಹೇಳಕಡ. ಸೊ ಇದು ಓಕೆ. ಏನಂದರೆ ನಾವು ಹೆಂಗೆ ಇಟ್ಕೋತೀವಿ ಹಂಗೆ ಮನೆ ಕಾಣಿಸುತ್ತೆ. ಇದು ಇಲ್ಲಾಂದರೆ ಧೂಳು. ಇದು ನೋಡಿ, ಧೂಳು ತೆಗ್ದಿದ್ದೀನಿ. ಆದರೂ ಇಲ್ಲೆಲ್ಲ ಹಂಗಂಗೆ ಎಸೆಯೋದು ನಮ್ಮ ಮನೇಲಿ ಒಂದು ಚಟ, ನನ್ನನ್ನು ಸೇರಿಸಿ. ಏನಾದ್ರು ಬರಿತಿರ್ತೀವಿ, ಓಡ್ತಿರ್ತೀವಿ. ಆ ಮನೆ ಅನ್ನೋದು ಒಂಥರ ಕಿಷ್ಕಿಂದ ರಾಜ್ಯ ಥರ ಇರುತ್ತೆ. ಒಂದು ಕ್ಲೀನ್ ಮಾಡಿದಷ್ಟು ಹೊತ್ತು, ಆಮೇಲೆ ಮತ್ತೆ ಯಥಾ ಪ್ರಕಾರ ಹಾಗೆ ಇರುತ್ತೆ. ಬಟ್ ಸ್ಟಿಲ್ ಮನೇನ ಚೆನ್ನಾಗಿ ಇಟ್ಕೊಬೇಕು ಅನ್ನೋದು ಧ್ಯೇಯ, ಗುರಿ. ಇವನೇನು ಮಾಡ್ತಾ ಇದ್ದೆ ನೋಡಿ. ಇವನಿಗೆ ಇವಾಗ ರೋಬೋಟಿಕ್ಸ್ ಸ್ಟಾರ್ಟ್ ಆಗಿದೆ ನಮಗೆ. ಸೊ ರೋಬೋಟಿಕ್ಸ್ ಅಂದ್ರೆ ಏನು ಅಂತ ಹೇಳಪ್ಪ. ರೋಬೋಟಿಕ್ಸ್ ಅಂದ್ರೆ ನಿಮ್ಗೆ ಸಿಎಸ್ ಗೊತ್ತಲ್ವಾ, ಸಾಫ್ಟ್ವೇರ್ ಮಾಡೋದು ಕಂಪ್ಯೂಟರ್ ಅಲ್ಲಿ. ರೋಬೋಟಿಕ್ಸ್ ಆಲ್ಮೋಸ್ಟ್ ಹಂಗೆ, ಆದರೆ ಅದು ಹಾರ್ಡ್ವೇರ್ ಬಗ್ಗೆ. ಹೆಂಗಂದ್ರೆ ವಯರ್ ಹೆಂಗೆ ಅಂಟಿಸೋದು, ಹೆಂಗೆ ಪ್ಲಸ್ DC ಅದನ್ನು ಹೇಳ್ಕೊಡ್ತಾರೆ. DC AC ನಿಮ್ಗೆ ಗೊತ್ತಿರುತ್ತೆ, ದೊಡ್ಡವ್ರಿಗೆಲ್ಲ. DC ಕರೆಂಟ್ ಮಾಡಿದವರು ಥಾಮಸ್ ಅಲ್ವಾ ಎಡಿಸನ್. ಅವರು DC ಕರೆಂಟ್ ಮಾಡಿದ್ರು. DC ಕರೆಂಟ್ ಅಂದ್ರೆ ಬ್ಯಾಟ್ರಿಲಿರೋ ಕರೆಂಟು, ಡೈರೆಕ್ಟ್ ಕರೆಂಟು ಹಂಗಂದ್ರೆ. ಆಮೇಲೆ AC ಕರೆಂಟ್ನ ನಿಕೋಲಾ ಟೆಸ್ಲಾ ಮಾಡಿದ್ದು. ಅದು ಎಲ್ಲರ ಮನೇಲೂ ಯೂಸ್ ಆಗುತ್ತೆ. ಅದರಲ್ಲಿ ಪ್ಲಸ್ಸು ಮೈನಸ್ಸು ಅಂತ ಇರಲ್ಲ. ಇದು DC ಕರೆಂಟಿಂದ. ಇದು DC ಕರೆಂಟಲ್ಲಿ 2 ಲೆಟರ್ಸ್ ಇರ್ತವೆ, ಮೈನಸ್ಸು ಪ್ಲಸ್ಸು. ಪ್ಲಸ್ಸಿಗೆ ಪ್ಲಸ್ ಹೋಗಬೇಕು ನೋಡಿ. ನಾನು ಪ್ಲಸ್ ಹಾಕಿದ್ದೀನಿ ಇವಾಗ.
ಮೈನಸ್ ಮೈನಸ್ಗೆ ಹಾಕಿದ್ದೀನಿ, ಬಂತು ಲೈಟು. ನಾನು ಇದನ್ನು ಮೈನಸ್ ಬದಲು ಪ್ಲಸ್ಗೆ ಹಾಕಿದ್ರೆ ಮೈನಸ್ಸು ಪ್ಲಸ್ಗೆ ಹೋದ್ರೆ ಪ್ಲಸ್ಸು ಮೈನಸ್ಗೆ ಹೋದ್ರೆ ಲೈಟ್ ಬರಲ್ಲ ನೋಡಿ. ಹಾಂ ಆಯಿತು, ನಾಳೆ ಮಾಡು, ನಾಡ್ದು ಸೋಮವಾರ. ಹಾಂ ಆಯ್ತು, ಅದು ಮುಗಿಸ್ರೆ ಇನ್ನೊಂದು ವರ್ಷ ಚಿಂತೆ ಇಲ್ಲ ತಗ. ಹಾಂ ಆಯಿತು, ಮಾಡೋಣ ಹಂಗೆ. ಸಂಜೆ ಆಯಿತು, ಬೇಡ ಬಿಡ, 6 ಗಂಟೆ ಆಯಿತು, ನಾಳೆ ಬೆಳಗ್ಗೆ ಬಂದು ಮಾಡಿ. ಹಾಂ ಮತ್ತೆ 1:15 ಗಂಟೆ ಆಯ್ತು, 1 ಕಾಲು ತಾಸು ಆಯಿತು. ಹಾಂ ಹಾಂ ನಾನಿಲ್ಲ ಅಂಟಿಸ್ತಾ ಇದ್ದೀನಿ. ಹಾಂ ಹಾಂ ಆಯಿತು ಜೈ. ಹಾಂ ಇಲ್ಲಿ ಏನಕ್ಕೆ ಕರೆಂಟ್ ಪಾಸ್ ಆಗ್ತಾ ಇದೆ, ನೀವು ಚೂರು ಜನರು ಅನ್ಕೋತೀರ ನಾನು ಯಾವತ್ತು ಕರೆಂಟ್ ಯಾವ ವಸ್ತುವಿಂದ ಪಾಸ್ ಆಗುತ್ತೆ ಅಂತ ಕೇಳಿರಲ್ಲ. ಓಕೆ, ಅದು ಐರನ್ನು, ಕಾಪರು, ಯಾವ್ದು ಕಂಡಕ್ಟರ್ ಅವೆಲ್ಲ ಇಂದ ಪಾಸ್ ಆಗುತ್ತೆ. ಹಾಂ ಈಗ ಬೇಗ ಇವಾಗ ಮಾಡ್ಬಿಡಿ. ಇದು ಇದು ಐರನ್ ವೈರು. ನಾನು ಹಿಡ್ಕೊಂಡಿದ್ದೀನಿ. ಸೂಪರ್, ಒಂದು ಕ್ಲಾಪ್ಸ್ ಹಾಕ್ಬಿಡಿ ನಮ್ಮ ಶಿಷ್ಯರಿಗೆ. ತುಂಬ ಜನರು LED ತಗೋತಾರೆ, ತುಂಬ ಮಕ್ಕಳು ಆಟ ಆಡೋಕ್ಕೆ ಅದ್ರ ಜೊತೆ. ಆದರೆ ಅದು LED ಒಂದೊಂದು ಸತಿ ಆನ್ ಆಗಲ್ಲ, ನಾವು ಬ್ಯಾಟ್ರಿಯಿಂದ ಕರೆಂಟ್ ಹಾಕಿದ್ರು. ಯಾಕೆ ಬರಲ್ಲ ಅಂದರೆ ಅದು ಬಂದ್ ಔಟ್ ಆಗಿರುತ್ತೆ. ನಾವೊಂದು LED ಸರ್ಕ್ಯೂಟ್ ಮಾಡೋಕ್ಕೆ ನಮಗೊಂದು ರೆಜಿಸ್ಟರ್ ಬೇಕು, ಅದಕ್ಕೆ 0.7 ವೋಲ್ಟೇಜ್ ಇರುತ್ತೆ. ಈ ಬ್ಯಾಟ್ರಿಗಳು 9 ವೋಲ್ಟೇಜ್ ಇಟ್ಕೋತವೆ, 9 ವೋಲ್ಟೇಜ್ ಪಾಸ್ ಮಾಡುತ್ತೆ. ಇವಕ್ಕೆ ಎಷ್ಟು ಅಂತ ನಮ್ಮ ಸರ್ ಹತ್ರ ಕೇಳಬೇಕು. ಇವತ್ತಿಗೆ ಎಷ್ಟು ಸಾಕು ಫ್ರೆಂಡ್ಸ್, ನಾಳೆ ಸಿಗೋಣ, ಬಾಯ್. ಸೊ ಏನಪ್ಪ, ಇವರು ಕೆಲಸದವ್ರನ್ನೆಲ್ಲ ಇಟ್ಕೊಂಡಿದ್ದಾರೆ, ತುಂಬ ಆಶ್ ಮಾಡ್ತಿದ್ದಾರೆ, ಈ ಥರ ಅಂದ್ಕೊಬೇಡಿ ಫ್ರೆಂಡ್ಸ್. ಏನಂದರೆ ನಾನು ನಿಮಗೆ ಒಂದು ಇದರಲ್ಲಿ ಹೇಳಿದ್ದೀನಿ, ನನಗೆ ತುಂಬ ಹೆಲ್ತ್ ಇಶ್ಯೂಸ್ ಆಗಿತ್ತು, ಆಮೇಲೆ ತುಂಬ ಹಾರ್ಟಿಗೆ ಏನೋ ಪ್ರಾಬ್ಲಮ್ ಥರ ಆಗಿತ್ತು. ಸೊ ಅದನ್ನೆಲ್ಲ ಇದು ಮಾಡೋಕ್ಕೆ ನಾನು ಯೋಚನೆ ಮಾಡಿ ಓಕೆ ಬೇರೆ ಕೆಲಸನೂ ಮಾಡಬೇಕಾಗಿದೆ. ನಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನು ಮತ್ತೆ ನಾನು ಪಡ್ಕೋಬೇಕಾಗಿದೆ. ಸೊ ಯೂಟ್ಯೂಬನ್ನೇ ನಾನು ಯಾವಾಗೂ ನಂಬಿಕೊಂಡು ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಯೂಟ್ಯೂಬು ನನ್ನ ಹಾಬಿ ಆಗಿದೆ, ಅದು ನನ್ನ ಅರ್ನಿಂಗೂ ಆಗಿದೆ, ಇಲ್ಲ ಅಂತಿಲ್ಲ. ಬಟ್ ನನಗೆ ಯೂಟ್ಯೂಬ್ ಜೊತೆಗೆ ಇನ್ನೂ ಏನೇನೋ ಸಾಧನೆ ಮಾಡುವ ಕನಸು, ಗುರಿ ಇದೆ. ಅದಕ್ಕೋಸ್ಕರ ನನಗೆ ಟೈಮನ್ನು ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು ಅಂತ ಇವಾಗ ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ. ಅದು ನನಗೆಲ್ಲರೂ ಕೆಲಸದವರು ಆಗಿ ಬರಲ್ಲ, ಯಾಕಂದರೆ ನಾನೇ ಸ್ವತಃ ಮನೆ ಕೆಲಸದವಳಾಗಿರೋದ್ರಿಂದ ನನಗೆ ಸರಿಯಾಗಿ ಸುಮಾರಾಗಿ ಯಾರೂ ಇಷ್ಟ ಆಗೋದಿಲ್ಲ. ಈ ವ್ಯಕ್ತಿ ನನಗೆ ಇಷ್ಟ ಆಗಿದ್ದಾರೆ, ಬಿಕಾಸ್ ಅವಳು ತುಂಬ ಕಮಿಟೆಡ್ ಆಗಿ ಕೊಟ್ಟಷ್ಟು ಕೆಲಸನ ಅಚ್ಚುಕಟ್ಟಾಗಿ ಮಾಡಿಬಿಡ್ತಾಳೆ. ಹಾಗಾಗಿ ನಾನು ಒಂದು ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಕೊಡ್ತಾಯಿದ್ದೀನಿ ಇಲ್ಲಿ ಸಂಬಳನ. ಆದರೆ ನನಗೇನು ಬೇಜಾರಿಲ್ಲ, ಯಾಕಂದರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೊಟ್ಟಷ್ಟನ್ನು ಅವ್ರಿಗೆ ಕೊಟ್ಟು ಏನು ಕೆಲಸ ಕೊಟ್ಟಿರ್ತೀನಿ ಅದಷ್ಟು ನೀಟಾಗಿ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನಾನು ಬೇರೆ ಎಕ್ಸ್ಟ್ರಾ ಕೆಲಸಗಳನ್ನ ಹೇಳೋದಾಗಲಿ ಅಥವಾ ದಿನ ಏನಾದರೂ ತಲೆ ತಿನ್ನೋದಾಗಲಿ ಮಾಡೋದಿಲ್ಲ. ಅಪರೂಪಕ್ಕೆ ಈ ಥರ ನನಗೇನು ಎಮರ್ಜೆನ್ಸಿ ಇದ್ದಾಗ ಅಥವಾ ನನಗೆ ಕೆಲಸ ಗೊತ್ತಾಗಲ್ಲ, ಅವ್ರು ಚೆನ್ನಾಗಿ ಮಾಡ್ಬೋದು ಅಂತ ಅನ್ನಿಸಿದಾಗ ಆ ಕೆಲಸನ ವಹಿಸ್ಬಿಡ್ತೀನಿ. ಅಷ್ಟೇ ಬಿಟ್ಟರೆ ಉಳಿದಂತೆ ಈಗ ಏನಂದರೆ ಹೇಳ್ತೀವಲ್ಲ, ನನಗೆ ಯಾವಾಗಲೂ ಅಷ್ಟೇ ಕೆಲಸದಲ್ಲಿ ಕಳ್ಬಿಡೋದು ಅಂತ ನಮ್ಮ ಕಡೆ. ಅಂದರೆ ಕೆಲಸ ಮಾಡಬೇಕು, ಸಂಬಳಕ್ಕೋಸ್ಕರ ಕೆಲಸ ಮಾಡೋದಕ್ಕೂ ಕೆಲಸಕ್ಕೋಸ್ಕರ ಕೆಲಸ ಮಾಡೋದಕ್ಕೂ ವ್ಯತ್ಯಾಸ ಇದೆ.
ಸೊ ನಾನು ಕೆಲಸಕ್ಕೋಸ್ಕರ ಕೆಲಸ ಮಾಡ್ತೀನಿ. ಎಲ್ಲೇ ಹೋದ್ರೂ ನಾನು ಕೊಡುವ ಸಂಬಳಕ್ಕಿಂತ ಜಾಸ್ತಿ ಕೆಲಸ ನಾನು ಮಾಡ್ತೀನಿ. ಯಾಕೆಂದರೆ ಆ ಕೆಲಸ ಅನ್ನೋದು ಒಂಥರ ದೇವ್ರಿದ್ದಂಗೆ, ಆ ಶ್ರಮ ಇದ್ದಂಗೆ. ಯೂಟ್ಯೂಬ್ ಕೂಡ ಅಷ್ಟೇ, ನನಗೆ ಅದು ಸಮಾಧಾನ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಮಧ್ಯೆ ಬಿಟ್ಬಿಟ್ಟು ಓಡೋಗ್ತಾ ಇರ್ತೀನಿ. ನನಗೆ ಸಮಾಧಾನ ಕೆಲಸ ಅಂದರೆ ನಾನು ಎಫರ್ಟ್ ಹಾಕೋದು ಸಾಕಾಗ್ತಾಯಿಲ್ಲ. ಇನ್ನೇನೋ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನನಗೆ ಯೂಟ್ಯೂಬಲ್ಲೂ. ಸೊ ಅವಾಗ ಹಾಗೆ ಅನಿಸ್ದಾಗ ನನಗೆ ಸಮಸ್ಯೆ ಜಾಸ್ತಿ ಆಗುತ್ತೆ ನನ್ನ ತಲೆ ಒಳಗೆ. ನಾನು ಇನ್ನೂ ಚೆನ್ನಾಗಿ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಸೊ ನಾನು ಇದಕ್ಕೆ ಸೂಟೇಬಲ್ ಅಲ್ಲ, ಈ ಥರ ಅನಿಸ್ದಾಗ ನಾನು ಬಿಟ್ಟು ಓಡೋಗ್ತಾ ಇರ್ತೀನಿ. ಆಮೇಲೆ ಇಲ್ಲ ನನಗೆ ಇದ್ರ ಬಿಟ್ಟರೆ ಆಗಲ್ಲ ಅಂದಾಗ ಮತ್ತೆ ಓಡಿ ಬರ್ತೀನಿ. ಸೊ ಹೀಗೆ ನಡೀತಾ ಇರೋದ್ರಿಂದ ನನ್ನ ಯೂಟ್ಯೂಬು ಇನ್ನೂ ನೆಲೆ ಕಚ್ಕೊಂಡಿದೆ. ಬಟ್ ಇನ್ಮೇಲೆ ಹಾಗೆ ಮಾಡಬಾರ್ದು, ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಬೇಕು. ವಿಡಿಯೋ ಚೆನ್ನಾಗಿದೆಯೋ ಇಲ್ವೋ, ನಿಮ್ಗೆ ಇಷ್ಟ ಆಗುತ್ತೋ ಇಲ್ವೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ದಿಸ್ ಈಸ್ ವಾಟ್. ಇದನ್ನೆಲ್ಲ ಯಾಕೆ ಹೇಳಿದೆ ಅಂತಂದರೆ, ತುಂಬ ಜನ ಯೋಚನೆ ಮಾಡ್ತಾರೆ, ಈ ಅಮ್ಮ ತುಂಬ ಆಗಿ ಬದುಕ್ತಾ ಇದೆ, ಕೆಲಸದವ್ರನ್ನೆಲ್ಲ ಇಟ್ಕೊಂಡಿದೆ, ಅಂತೆಲ್ಲ ಅಂದ್ಕೊಬೋದು. ದಯವಿಟ್ಟು ಹಾಗೆ ಅಂದ್ಕೋಬೇಡಿ ಪ್ಲೀಸ್. ಒಬ್ಬೊಬ್ರ ಕಷ್ಟ ಒಂದೊಂದು ಥರ ಇರುತ್ತೆ, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಎಲ್ಲ. ಸೊ ಹಾಗೆ ಅಂದ್ಕೋಬೇಡಿ ಅಂತ ನಾನು ಹೇಳಲ್ಲ, ನಿಮ್ಮ ಇಷ್ಟ, ನೀವು ಹಂಗೆ ಯೋಚನೆ ಮಾಡಿದ್ರೆ ನಿಮ್ಮ ಇಷ್ಟ. ಬಟ್ ಸಮ್ಟೈಮ್ಸ್ ಐ ಫೀಲ್ ಸಾರಿ ಫಾರ್ ಯು ಆ್ಯಂಡ್ ಮೀ. ಯಾಕೆಂದ್ರೆ ಸುಮ್ಮನೆ ಯಾಕೆ ಅಥವಾ ಅತಿಯಾಗಿ ತಲೆ ಕೆಡಿಸ್ಕೊಳ್ಬೇಕು ಇನ್ನೊಬ್ಬರ ಬಗ್ಗೆ ಅಥವಾ ಇನ್ನೊಬ್ಬರ ಪರಿಸ್ಥಿತಿ ಬಗ್ಗೆ, ಕೆಲಸದವ್ರ ಬಗ್ಗೆ, ಕೆಲಸದಲ್ಲಿ ಇಟ್ಕೊಳ್ಳೋದ್ರ ಬಗ್ಗೆ. ನೋಡಿ, ನನಗೆ ಅತ್ತೆ ಮಾವ ಅಥವಾ ನನ್ನ ಗಂಡ ಅಥವಾ ಇನ್ಯಾರದ್ದು ನನ್ನ ಸಪೋರ್ಟನ್ನು ನಂಬ್ಕೊಳ್ಳೋಂಗಿಲ್ಲ. ಎಲ್ಲರಿಗೂ ನಾನು ಸಪೋರ್ಟ್ ಆಗಬೇಕಾಗಿದೆ ಹೊರತಾಗಿ ಬೇರೆಯವ್ರ ಸಪೋರ್ಟ್ ನನಗಿಲ್ಲ. ಸೊ ಹಾಗಾಗಿ ನಾನು ಕೆಲಸದವ್ರು ಇಟ್ಕೊಳ್ಳೋದು ಅನಿವಾರ್ಯ ಆಗಿದೆ. ಪ್ಲೀಸ್ ಕೆಲಸದವ್ರನ್ನ ಇಟ್ಕೊಂಡಿದ್ದೀನಿ ಅನ್ನೋದನ್ನೇ ದೊಡ್ಡ ಅಫೆನ್ಸ್ ಮಾಡಿಬಿಟ್ಟು ಯೋಚನೆ ಮಾಡಬೇಡಿ. ಓಕೆ, ದಿಸ್ ಈಸ್ ವಾಟ್ ಐ ಹಂಬಲ್ ರಿಕ್ವೆಸ್ಟ್ ಮಾಡ್ತೀನಿ. ಆಮೇಲೆ ಇನ್ನು ಈ ಕಿಟಕಿ ಒರೆಸೋದು ಇದು ಎಲ್ಲ ನನಗೊಂದು ಹೊಸ ಅನುಭವ, ಕೆಲಸದ ಅನುಭವ. ನಾವು ತಿಳ್ಕೊಂಡಷ್ಟು ಕಡಿಮೆ ಅಲ್ವಾ? ಸೊ ನಾನು ಯಾವಾಗೂ ಕಲಿತಾ ಇರ್ತೀನಿ. ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಬೇರೆಯವ್ರಿಗೆ ಶೇರ್ ಮಾಡಿ. ಬಾಯ್ ಸಿ ಯು.